ಆನಂದ್ ಆನಂದ್ ಏ ಆನಂದ್, ಯಾವ ಲೋಕದಲ್ಲದಿರಿ? ಅಲ್ಲಲ್ಲಿ ಎಂಥ ಚಂದ ಕನಸು ಕಾಣಕ್ಕೆ ಕುಂತಿದ್ದೆ, ಬಂದು ಎಲ್ಲ ಹಾಳು ಮಾಡಿಬಿಟ್ಟಿನೋ ನೀನು. ಏನು ಕನಸು ಕಾಣಕ್ಕೆ ಕುಂತಿದ್ದೆಪ್ಪ? ಹಾಂ, ನನ್ನ ಹುಡುಗಿ ನನ್ನ ಲವ್ ಪ್ರಪೋಸಲ್ನ ಒಪ್ಕೊಂಡಂಗೆ, ಇಬ್ಬರು ಕೈ ಕೈ ಹಿಡಿದು ಡ್ಯೂಯೇಟ್ ಹಾಡ್ದಂಗೆ ಎಷ್ಟು ಚಂದನದಂಗೆ ಕನಸು ಕಾಣ್ಕೊಂತ ಕುಂತಿದ್ದೆ. ಒಳ್ಳೆ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ಬಂದುಬಿಟ್ಟು ನೀನು. ಹೌದು ಬಿಡಪ್ಪ, ಇವಾಗ 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 ಇನ್ನೂ ಪರಿಚಯನ ಆಗಿಲ್ಲ ಆ ಹುಡುಗಿ. ಆ ಹುಡುಗಿ ಸಲುವಾಗಿ ಈ ದೋಸ್ತನ್ನ, ಈ ಚಡ್ಡಿ ದೋಸ್ತನ್ನ ದೂರ ಮಾಡಕ್ಕಂತೀಯಲ್ಲ ನೀನು. ಇಲ್ಲಿ ತಗೋ, ಇಲ್ಲಿ ಇನ್ನೊಂದ್ಸಲ ನಿನ್ನ ಜೊತೆ ಮಾತಾಡೋ ಇಲ್ಲದೆ ಇಲ್ಲ ತಗೋಪ್ಪ. ನೀನಾಗಿನ ಬಂದು ಮಾತಾಡ್ಸಿದಾಗ ಮಾತಾಡ್ತೀನಿ ನಾನು. ಅಲ್ಲಿ ಡವ್ ಸಾಕು, ಅತಿಯಾಗಿ ಮಾಡಕ್ಕೆ ಹೋಗ್ಬೇಡ. ಮತ್ತೇನಪ್ಪ, ನಾನು ನನ್ನ ದೋಸ್ತ ಒಬ್ಬನ ಕುಂತಾನಲ್ಲ ಅಂತ ಮಾತಾಡ್ಸೋಣ. ಆಫೀಸ್ ಕೆಲಸದ ಏನಾಯಿತು, ಏನು ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಕೇಳೋದಕ್ಕಂತ ಬಂದ್ರೆ ನೀ ನೋಡಿದ್ರೆ ಹುಡುಗಿ ಜೊತೆ ಕನಸಲ್ಲಿ ಡುಯೇಟ್ ಹಾಡ್ತಾ ಇದೀಯ. ಏನು ಮಾಡೋದಪ್ಪ, ರಿಯಲ್ ಆಗಿ ಅಂತೂ ಡುಯೇಟ್ ಆಡೋದಕ್ಕಾಗೋದಿಲ್ವಲ್ಲ. ಅದಕ್ಕೆ ಅಟ್ಲೀಸ್ಟ್ ಕೊನೆ ಪಕ್ಷ ಕನಸಲ್ಲಾದರೂ ಡುಯೇಟ್ ಹಾಡಿದ್ರಾಯ್ತು ಅಂತ ಹಾಡ್ತಾ ಇದ್ದೀನಿ ನೋಡು. ಅಂದಂಗೆ ಏನು ಇವತ್ತು ನಿಮ್ಮ ಹುಡುಗಿನ ಮಾತಾಡ್ಸಿದೆಯಲ್ಲ, ಏನಂದ್ರೆ ನಿಮ್ಮ ಹುಡುಗಿ? ಅಯ್ಯೋ, ನಾನು ಆಕೇನು ನಾ ಹೋದ ತಕ್ಷಣ ಮಾತಾಡ್ಸಿದ ತಕ್ಷಣ ಮಾತಾಡ್ತಾಳಂತ ಅಂದ್ಕೊಂಡ್ರೆ ಬಾಯಿಗೆ ಬಂದಂಗೆ ಬೈದು ಹೋಗ್ಬಿಟ್ಲಪ್ಪ. ನೀವು ಹಂಗೆ, ನೀವು ನಮ್ಮ ಮನೆಗೆ ಕರ್ಕೊಂಬರ್ತೀನಿ, ನಮ್ಮ ಅಪ್ಪನ ಕರ್ಕೊಂಬರ್ತೀನಿ, ನನ್ನ ಹೆಸರು ಎದಕ್ಕೆ ಬೇಕಾ, ಹಂಗೆ ಹಿಂಗೆ ಅಂತ ಯಪ್ಪ ನಮ್ಮನೆ ಓದಾಡಿದ್ದು ಗೊತ್ತಾ. ಪುಣ್ಯಕ್ಕೆ ಅಕ್ಕಪಕ್ಕ ಜನ ಯಾರೂ ಇಲ್ಲಾಗಿದ್ರು. ಇದ್ದಿದ್ರೆ ಅಷ್ಟ ನನ್ನ ಮರ್ಯಾದಿನ ಹೋಗ್ಬಿಡ್ತಿತ್ತು ನೋಡು. ನಾ ಅನ್ಲಿಲ್ಲ ಅಲ್ಲೇ ಅಷ್ಟು ಈಸಿಯಾಗಿ ಆ ಹುಡುಗಿ ಒಪ್ಕೊಳ್ಳೋದೆಲ್ಲ ಮಾತಾಡ್ಸೋದು ಇಲ್ಲ ಅಂತ ನಾ ಹೇಳಿಲ್ಲ. ಹೌದು ಬಿಡಪ್ಪ, ನೀನೇನೋ ಹೇಳಿದಿ. ನಾನು ಆದರೂ ಪ್ರಯತ್ನ ಪಡೋಣ ಅಂತ ಏನೋ ಪ್ರಯತ್ನ ಪಟ್ಟೆ. ನೀನಲ್ಲ ಅಲ್ಲೇ ಹೋಗಿ ಮಾತಾಡ್ಸೋದು ಹಿಂಗೆ ನೋಡ್ಕೊತ ನಿಂತ್ರೆ ಎಷ್ಟು ದಿನ ನೋಡ್ಕೊತ ನಿಂತ್ಕೋತಿದ್ದಿ ಅಂತ ನೀನು ಹೌದಿಲ್ಲ ಹೇಳಿದ್ದು. ಅಲ್ಲ ಆನಂದ, ಇವತ್ತು ಹೋಗಿ ಮಾತಾಡ್ಸಿದ್ದಕ್ಕೆ ತಾನೇ ಆ ಹುಡುಗಿ ಹೆಂಗೆ ಏನು ಅಂತ ನಿನಗೆ ಗೊತ್ತಾಗಿದ್ದು. ಹಂಗೆ ದೂರದಿಂದ ನೋಡೋದು ಬರೋದು ಅಂತ ಇನ್ನೂ ಎಷ್ಟು ವರ್ಷ ಮಾಡ್ಬೇಕಂತದಿದ್ದಿ. ಆಗಲೇ ಒಂದು 5-6 ತಿಂಗಳಾಯ್ತು ನೀ ಆ ಹುಡುಗಿನ ನೋಡಾಕುಂತು. 5-6 ತಿಂಗಳು ಆದಮೇಲೆ ಇವತ್ತು ಹೋಗಿ ಮಾತಾಡ್ಸಿದ್ದಿ. ಅದು ಅಟ್ಲೀಸ್ಟ್ ಮಾತಾಡ್ಸಿದ್ದಕ್ಕಾದ್ರೂ ಗೊತ್ತಾಯ್ತಾ ಆ ಹುಡುಗಿ ಹೆಂಗೆ ಏನಂತಂದು. ಇಲ್ಲ ಅಂತಿದ್ರೆ ಇನ್ನು ಹಿಂಗೆ ಮೂಲ್ಯಾಗ ನಿಂತ್ಕೊಂಡು ನೋಡ್ಕೋತ ನಿಂತ್ಕೊಂಡಿರ್ತಿದ್ದಿ ಅಷ್ಟೇ. ಆನಂದ್, ಆ ಹುಡುಗಿ ನಿನ್ನನ್ನು ಒಪ್ಕೋತಾಳಂತ ನಿನ್ಗೆ ಅನ್ಸುತ್ತಾ? ನನಗೆ ಆ ಹುಡುಗಿ ಮಾತಾಡಿರೋ ನೋಡಿದ್ರೆ ದೇವರಾಣಿಗೂ ಆ ಹುಡುಗಿ ನನ್ನನ್ನು ಅಷ್ಟು ಲಘುನ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮತ್ತು ಹಂಗಂದ್ರೆ ಇಲ್ಲಿಗೆ ಫ್ಲಾಪಾ ನಿನ್ನ ಲವ್ ಸ್ಟೋರಿ? ಈ ಆನಂದ್ ಅಂದರೆ ಏನಂತ ಅಂದ್ಕೊಂಡಿದ್ದೆ. ಒಂದು ಸಲ ನಾನು ಏನಾದರೂ ಇಷ್ಟಪಟ್ಟೆ ಅಂದ್ರೆ ಅದನ್ನು ಹೆಂಗಾದರೂ ಮಾಡಿ ಪಡ್ಕೋತೀನಿ. ಅಂಥದ್ರಲ್ಲಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿನ ಇಷ್ಟಪಟ್ಟೀನಿ. ಒಂದು ಹುಡುಗಿ ಮೇಲೆ ಫಸ್ಟ್ ಟೈಮ್ ಲವ್ ಆಗಿದೆ. ಅದನ್ನು ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಾ? ಸಾಧ್ಯನೇ ಇಲ್ಲ. ಹೇಗಾದರೂ ಮಾಡಿ ಒಪ್ಪಿಸ್ತೀನಿ, ನೋಡ್ತಿರು. ಸರಿ ಸರ್, ನಾನು ನೋಡ್ತೀನಿ ಅದು ಹೇಗೆ ಒಪ್ಪಿಸ್ತೀರಾ ಅಂತ. ಬರ್ರಿ, ಡ್ಯಾಡಿ ಕರೀತಾ ಇದ್ದಾರೆ, ದೊಡ್ಡ ಸರ್ ಕರೀತಾ ಇದ್ದಾರೆ, ಬರಬೇಕಂತೆ. ಸರಿ ನಡಿ. ಅಂದಂಗೆ ಈ ವಿಷಯದ ಬಗ್ಗೆ ಸದ್ಯಕ್ಕೆ ಮನೆಯಲ್ಲಿ ಯಾರ ಮುಂದೆ ಏನೂ ಹೇಳೋದಕ್ಕೆ ಹೋಗ್ಬೇಡ, ಸರಿನಾ? ಸರಿ ಸರ್, ನೀವು ಹೇಳೋವರೆಗೂ ಇಲ್ಲ ನೀವಾಗಿಯೇ ಹೇಳೋವರೆಗೂ ನಾನು ಈ ವಿಷಯ ನಮ್ಮ ಮನೆಯಲ್ಲಿ ಯಾರ ಮುಂದೂ ಹೇಳೋದಿಲ್ಲ, ಓಕೆನಾ? ಸರಿ ನಡಿ ಹಂಗಾರ. ಆದರೂ ನಮ್ಮ ಹುಡುಗಿ ಹೆಸರು ಹೇಳಿದರೆ ಚೆನ್ನಾಗಿರ್ತಿತ್ತು. ಮೊದಲೇ ಹೆಂಗಾದರೂ ಮಾಡಿ ನಮ್ಮ ಹುಡುಗಿ ಹೆಸರು ಏನನ್ನೋದನ್ನು ಪತ್ತೆ ಹಚ್ಚಬೇಕು. ನೇತ್ರಾ. ಹಾಂ ರೀ, ಬಂದೆ. ಬಾಬಾ, ನನ್ನ ಮಗ ಇನ್ನೂ ಎದ್ದು ಬಿಟ್ಟಿದ್ದಾನೆ. ಒಂದೇ ಸಮನೆ ಕಾಡಿಸ್ತಾ ನೋಡ್ರಿ, ಏನು ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ನನಗಂತೂ ಫುಲ್ ಸಿಟ್ಟು ಬರಾಕೊಂಡ್ಬಿಟ್ಟೈತಿ. ಅದಕ್ಕೆ ಸುಮ್ಮನೆ ನಿಮ್ಮ ಜೊತೆ ಆಫೀಸಿಗೆ ಕರ್ಕೊಂಡು ಹೋಗ್ಬಿಡ್ರಿ. ಬರೀ ಕಿರಿಕಿರಿ ಕೊಡೋದೇ ಆಯ್ತು ಒಂದು. ನೋಡ್ರಿ ನಾ ಹೇಳಿದ್ದೆಲ್ಲ ಹೆಂಗೆ ಅರ್ಥ ಆಗುತ್ತಾ, ಹೆಂಗೆ ಸೊಂಡಿ ಮುರಿಸ್ತಾನೆ ನೋಡ್ರಿ ಇಲ್ಲಿ. ಅಯ್ಯೋ ಓನಪ್ಪ ಎದಕ್ಕೆ ಮಮ್ಮಿ ಭಯ ಕುಂತೈತಾನೆ ನಿನಗೆ? ಬಾರು ರಾಜಪ್ಪ, ನೀ ಸುಮ್ಮನೆ ನನ್ನ ಜೊತೆ ಆಫೀಸಿಗೆ ಬಂದುಬಿಡು. ನಿಮ್ಮ ಮಮ್ಮಿ ಒಬ್ಬಕ್ಕೆ ಮನೆಯಲ್ಲಿ ಆರಾಮಾಗಿರಲಿ. ಆಫೀಸಲ್ಲಿ ಕೆಲಸ ಮಾಡೋದು ಬಿಟ್ಟು ಇವನನ್ನು ಹಿಡ್ಕೊಂಡು ಇವನನ್ನು ಆಟ ಆಡ್ಸ್ಕೊಂತ ಕುತ್ಕೊಂಡ್ಬಿಟ್ರಿ ಸಾಕು. ನೀನು ಬೈದಿಯಲ್ಲ ನನಗೆ, ಅದಕ್ಕೆ ಸಿಟ್ಟು ಬಂತು ನೋಡು. ಅದಕ್ಕೆ ನನ್ನ ಮಗ ನನ್ನ ಪರವಾಗಿ ಮಾತಾಡಕ್ಕಂತಾನೆ. ಅದಕ್ಕೆ ನೀ ಸುಮ್ಮನೆ ಆರಾಮಾಗಿ ಮನೆಯಲ್ಲಿದ್ಬಿಡು. ನಾನು ನನ್ನ ಮಗನ ಕರ್ಕೊಂಡು ಆಫೀಸ್ಗೆ ಹೋಗ್ತೀನಿ. ಹೆಂಗೋ ಅಲ್ಲಿ ಡ್ಯಾಡಿನೂ ಇರ್ತಾರಲ್ಲ, ಡ್ಯಾಡಿಗಂತೂ ಆಫೀಸ್ನಲ್ಲಿದ್ದರೂ ಫುಲ್ಲು ಲಕ್ಷ್ಯ ಎಲ್ಲ ಇವನ ಕಡೆನೇ ಇರುತ್ತೆ. ಆಫೀಸ್ ಮುಗಿಯೋಕೆ ಇನ್ನೂ 1 ಅವರ್ ಇರುತ್ತೆ, ಅವಾಗಲೇ ಮನೆಗೆ ಬಂದುಬಿಡ್ತಾರೆ. ನೀವೇನಾದರೂ ಇವನನ್ನು ಇಲ್ಲೇ ಬಾಕ್ಲ ದಾಟಕ್ಕೂ ಆಗಲ್ಲ, ಯಾಕಂದ್ರೆ ಅತ್ತೆಯವ್ರು ಆಲ್ರೆಡಿ ಕಾಯ್ತಿರ್ತಾರೆ. ಇವನನ್ನೇನಾದರೂ ನೀವು ಹೊರಗಡೆ ಕರ್ಕೊಂಡು ಹೋದ್ರೆ ಅಂದ್ರೆ ಅಷ್ಟೇ, ನಿಮ್ಮನ್ನು ಬಾಕ್ಲ ದಾಟಕ್ಕೂ ಬಿಡೋಂಗಿಲ್ಲ. ಇನ್ನು ಆಫೀಸ್ ದೂರದ ಮಾತಾಯ್ತದು. ಅದು ನಿಜಾನ. ಮಮ್ಮಿ ಕಳ್ಸಾರ ಅಂದಂಗೆ ಏನಾದರೂ ತಿಂದಿಯೇನೇನಿಲ್ಲ? ಏನು ಬೆಳಗ್ಗೆಯಿಂದ ಉಪವಾಸನ ಅದೆಯಾ?
ತಿಂದಿದ್ದೀನಿ ರೀಪ. ಉಪವಾಸ ಎಲ್ಲಿ ಬಿಡ್ತಾರೆ, ಅತ್ತಿಯರು ಏನಾದರೂ ಒಂದು ತಂದು ಕೊಡ್ತಾನೆ ಇರ್ತಾರೆ. ತಿನ್ನು ನೀನು, ಅವನು ಹಾಲು ಕುಡಿತಾನೆ, ನಿಂಗೆ ಹಾಲು ಬರಬೇಕು ಅಂತ ಕಂಟಿನ್ಯೂಸ್ ಆಗಿ ಏನಾದರೂ ಕೊಡ್ತಾನೆ ಇರ್ತಾರೆ. ನಾನು ತಿಂತಾನೇ ಇರ್ತೀನಿ ನೋಡ್ರಿ. ಅಯ್ಯೋ ಏನಾಯ್ತು ಇವನಿಗೆ, ಒಮ್ಮೆಗೆ ಇದು ಕಳಾಕೊಂತಾನ. ರೀ ನೀವು ಯಾಕ್ರೆ ಎಷ್ಟು ಗಾಬರಿ ಆಗ್ತೀರಿ? ಏನಿಲ್ಲ, ನಿದ್ದೆ ಒಂದು ನಿದ್ದೆ ಟೈಮಲ್ಲ ಇವಾಗ, ಮಲಗಿಸ್ಬೇಕು. ನಾನು ಮಲಗಿಸ್ತಾ ಇದ್ದೆ, ನೀವು ಕರೆದ್ರಲ್ಲ ಅದಕ್ಕೆ ಕರ್ಕೊಂಡು ಬಂದೆ. ಓ ಹೌದಾ, ಸಾರಿ ಪುಟ್ಟ, ಇನ್ನೊಂದ್ಸಲ ಹಿಂಗೆ ಮಾಡೋಂಗಿಲ್ಲ. ನೀ ಇವಾಗ ಹೋಗಿ ಮಲ್ಕೋ. ನಾನು ಆಫೀಸ್ ಡ್ಯೂಟಿ ಮುಗಿಸ್ಕೊಂಡು ಬಂದು ಸಂಜೆ ಮುಂದೆ ನಾನು ಅಜ್ಜ ಅಜ್ಜಿ ಎಲ್ಲರೂ ಸೇರಿ ಆಟಾಡ್ಸ್ತೀವಿ ನಿನಗೆ, ಸರಿನಾ? ಸರಿ, ನೀವು ಇಲ್ಲೇ ಮಾತಾಡ್ಕೊತ ನಿಂತಿದ್ದೆ ಸಾಕು. ಆಫೀಸ್ಗೆ ಹೋಗ್ರಿ, ಟೈಮ್ ಆಗುತ್ತೆ. ಇವ್ ನನ್ನ ಬಿಟ್ಟು ಹೋಗಕ್ಕೆ ಮನಸ್ಸು ಆಗ್ತಾ ಇಲ್ಲ ನೋಡಿ ನೇತ್ರ. ಓಹೋ ಹೌದಾ, ಸರಿ ಹಾಗಾದರೆ ನೀವು ಇವನನ್ನು ಕರ್ಕೊಂಡು ಇಲ್ಲೇ ಮನೆಯಲ್ಲಿ ಆಟ ಆಡ್ತಾ ಇದ್ಬಿಡಿ, ನಾನೇ ಹೋಗ್ತೀನಿ ಆಫೀಸಿಗೆ. ಓ ನಾನಂತೂ ರೆಡಿಯಪ್ಪ, ಫುಲ್ ಡೇ ಅವನ ಜೊತೆ ಮಸ್ತ್ ಆಟ ಆಡ್ಬಿಡ್ತೀನಿ. ಯಪ್ಪ ನೀವೇನು ಆಟ ಆಡೋರೇ ಇದ್ದೀರಿ, ಕೊಡ್ರಿ ಇಲ್ಲಿ ಫಸ್ಟ್ ಆಫೀಸ್ಗೆ ಹೋಗ್ರಿ. ಟೈಮ್ ಆಗಿದೆ, ಮೀಟಿಂಗ್ ಇದೆ ಅಂತ ಹೇಳಿದ್ರಿ, ನೀವು ನೋಡಿದ್ರಿ ಇನ್ನೂ ಇಲ್ಲೇ ನಿಂತ್ಕೊಂಡಿದ್ದೀರಲ್ಲ. ಅಯ್ಯೋ ಹೌದಲ್ಲ, ನನ್ನ ಮಗನ ನೋಡ್ಕೊತ ನಿಂತ್ಕೊಂಡ್ಬಿಟ್ಟೆ ಅಂದರೆ ನಂಗೆ ಆಫೀಸಿನ ಕೆಲಸನೇ ಮರೆತು ಬಿಡ್ತೀನಿ. ತಗೋ ನಂಗೆ ಆಫೀಸಿಗೆ ಟೈಮ್ ಆಗುತ್ತೆ, ಈವ್ನಿಂಗ್ ಬಂದು ಆಟ ಆಡ್ತೀನಿ ಅಂತ. ಸರಿ ಕೊಡ್ರಿ. ಬಾಯ್ ಪುಟ್ಟ, ಈವ್ನಿಂಗ್ ಬಂದು ಆಟ ಆಡಿಸ್ತೀನಿ. ಮಗನ ಜೊತೆ ಆಟ ಆಡ್ತಾ ಇದ್ದುಬಿಟ್ರೆ, ನೋಡ್ತಾ ಇದ್ದುಬಿಟ್ರೆ ಆಫೀಸು ಡ್ಯೂಟಿ ಊಟ ಎಲ್ಲನೂ ಮರೆತು ಬಿಡ್ತಾರೆ. ಏನು ಸಾಹೇಬ್ರಿಗೆ ನಿದ್ದೆ ಬರ್ತಾ ಇದ್ದೀನಾ? ಮಲ್ಕೋತೀರಾ? ಅಯ್ಯಯ್ಯೋ ಮಲ್ಕೋತೀರಾ? ಸರಿ ನಡೀರಿ, ಹಂಗಂದ್ರೆ ಮೊದಲು ನಿಮ್ಮನ್ನು ಮಲಗಿಸಿ ಆಮೇಲೆ ನಾನು ಎಲ್ಲ ಕೆಲಸನೂ ಮಾಡ್ಕೋತೀನಿ.